ನಮಸ್ತೆ. ಆಗಸ್ಟ್ ತಿಂಗಳು 2ನೇ ತಾರೀಕು 2026 ಭಾನುವಾರ. ಸೂರ್ಯೋದಯ 6:05ಕ್ಕೆ, ಸೂರ್ಯ ಅಸ್ತಮನ 6:46 ಸಂಜೆ. ಇವತ್ತಿನ ಚತುರ್ಥಿ ತಿಥಿ ಅಂದರೆ 4ನೇ ತಿಥಿ ರಾತ್ರಿ 11:15 ಇದೆ. ಆನಂತರ ಬರೋದು ಪಂಚಮಿ. ಇವತ್ತಿನ ನಕ್ಷತ್ರ ಪೂರ್ವಭಾದ್ರ. ಪೂರ್ವಭಾದ್ರ ನಕ್ಷತ್ರ ಇರುವ ಸಮಯ ರಾತ್ರಿ 9:37ವರೆಗೂ. ಆದರೆ ಶುಭವಾಗಿಲ್ಲ, ಚರ ಮತ್ತು ಕಾರ್ಯನಾಶ ಅಂತ ಇದೆ. ಆದ್ದರಿಂದಾಗಿ ಶುಭ ದಿನವಲ್ಲ. ಮತ್ತೆ ನಾವು ನೋಡೋದು ಉತ್ತರಾಭಾದ್ರ ನಕ್ಷತ್ರ. ಆ ನಕ್ಷತ್ರ ಇವತ್ತು ಕಾರ್ಯ ಲಾಭವನ್ನು ಕೊಡುತ್ತದೆ. ಆದರೆ ಆ ನಕ್ಷತ್ರ ಬರೋದು ರಾತ್ರಿ 9:37 ಮೇಲೆ. ಆದ್ದರಿಂದಾಗಿ ಹಗಲೊತ್ತು ಯಾವ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ಉತ್ತಮವಲ್ಲ. ಇದನ್ನು ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಇವತ್ತಿನ ನಕ್ಷತ್ರ ಪ್ರಕಾರ ಮತ್ತು ರಾಶಿ ತಗೊಂಡ್ರೆ ಮಧ್ಯಾಹ್ನ 3:26ವರೆಗೂ ಕುಂಭರಾಶಿ, ಆನಂತರ ಮೀನರಾಶಿ ಸ್ಟಾರ್ಟ್ ಆಗುತ್ತೆ. ಪೂರ್ವಭಾದ್ರದ ನಕ್ಷತ್ರದ 2ನೇ ಪಾದ 9:15ವರೆಗೂ ಅಂದರೆ ಬೆಳಗ್ಗೆ ಇದೆ. ಆನಂತರ ಮಧ್ಯಾಹ್ನ 3:26ವರೆಗೂ 3ನೇ ಪಾದ. ಆಮೇಲೆ ಬರೋದು 4ನೇ ಪಾದ ಅಂದರೆ 3:26ನ ಮೇಲೆ ರಾತ್ರಿ 9:37ವರೆಗೂ. ರಾತ್ರಿ 9:37ನ ಮೇಲೆ ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದ ಸ್ಟಾರ್ಟ್ ಆಗುತ್ತೆ. ಅಂದರೆ ಅರ್ಥ 9:37ಕ್ಕೆ ಪೂರ್ವಭಾದ್ರ ನಕ್ಷತ್ರ ಮುಗೀತದೆ. ಉತ್ತರಾಭಾದ್ರ ನಕ್ಷತ್ರ ರಾತ್ರಿ 9:37ಕ್ಕೆ ಸ್ಟಾರ್ಟ್ ಆಗಿ ರಾತ್ರಿ 3:45ವರೆಗೂ 1ನೇ ಪಾದ. ಆನಂತರ ನಾಳೆಯವರೆಗೂ ಬೆಳಗ್ಗೆವರೆಗೂ ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದ ಮೀನರಾಶಿ ಇದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ವಿಜಯ ಮುಹೂರ್ತ 2:33ರಿಂದ 3:23. ಅಮೃತ ಗಳಿಗೆ ಇರೋದು 1:19ರಿಂದ 2:59. ವಿಜಯ ಮುಹೂರ್ತ ಇರೋದು 2:33ರಿಂದ 3:23. ಇದರಲ್ಲೂ ನಾವು 100% ಶುಭ ಅಶುಭ ಸಮಯಗಳು ನೋಡೋಣ. ರಾಹುಕಾಲ ಬರೋದು ಸಂಜೆ. ಯಮಕಂಡ ಕಾಲ ಇರೋದು ಮಧ್ಯಾಹ್ನ 12:26ರಿಂದ 2:01. ರಾಹುಕಾಲ ಇರೋದು ಸಂಜೆ 5:11 ಮೇಲೆ 6:46. ಇಂಥ ದಿನದಲ್ಲಿ ಇವತ್ತು 100% ಶುಭ ಸಮಯಗಳನ್ನ ನೋಡೋಣ. ಎಷ್ಟೇ ಕೆಟ್ಟದಾದರೂ ಈ ಒಂದು ವಿಷಯಗಳು ಎಮರ್ಜೆನ್ಸಿಗೆ ಉಪಯೋಗ ಆಗುತ್ತದೆ. ಆದ್ದರಿಂದಾಗಿ ಇದರಲ್ಲಿ ಗಮನ ಕೊಡಿ. ಯಾವುದನ್ನು ಮಾಡಬಹುದು ಬಿಡಬಹುದು ಅಂತ ಮುಹೂರ್ತ ಕಾರ್ಯಗಳಿಲ್ಲ. ಬೆಳಿಗ್ಗೆ 6:06ರಿಂದ 9:14 ಶುಭ ಸಮಯ. 10:53ನ ಮೇಲೆ 12:24. ಮಧ್ಯಾಹ್ನ 2:03 ಮೇಲೆ 5:03. ಸಂಜೆ 7:35ರಿಂದ ರಾತ್ರಿ 10:59. ಅದೇ ಥರ ರಾತ್ರಿ 12:28 ಮೇಲೆ ಬೆಳಿಗ್ಗೆವರೆಗೂ ಶುಭವಾಗಿದೆ. ಆದರೆ ನಕ್ಷತ್ರ ಪ್ರಕಾರ ಶುಭವಾಗಿದೆಯಾ ಅಂತಂದರೆ ಖಂಡಿತವಾಗಿಯೂ ಇವತ್ತು ಪ್ರಾರಂಭ ಆಗುವ ಅಂದರೆ ಬೆಳಗ್ಗೆ ಬರುವ ಫಸ್ಟ್ ನಕ್ಷತ್ರ ಶುಭಕರವಾಗಿಲ್ಲ, ದೋಷ ಕೊಡುತ್ತದೆ. ನಾವು ಫಸ್ಟೇ ಹೇಳಿದ್ದೀವಿ ಇದರ ವಿಷಯ. ಆದ್ದರಿಂದಾಗಿ ಕಾರ್ಯನಾಶ ಅಂತ ಇರೋದರಿಂದ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಸುಮಾರು ರಾತ್ರಿ 9:37ವರೆಗೂ ಅಶುಭವಾಗಿದೆ. ಆಮೇಲೆ ನೋಡಿದ್ರೆ ಕಾರ್ಯಲಾಭ ಅಂತ ಬರೋದು. ರಾತ್ರಿಯಲ್ಲಿ ನಾವು ಮಲಗಿರ್ತೀವಿ ಹೆಚ್ಚು ಕಮ್ಮಿ. ಹಂಗಾಗಿ ಈ ಟೈಮ್ನ ನೋಡಿ ಯಾವ ಕಾರ್ಯಗಳನ್ನ ಮಾಡಬೇಕು, ಯಾವ ಟೈಮ್ನ ಉಪಯೋಗಿಸ್ಕೋಬೇಕು ಅಂತ ನೋಡಿಕೊಂಡು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.